ಹರಿ ಓಂ ನಮಸ್ತೆ ಎಲ್ರಿಗೂ. ನನ್ನ ಹಳ್ಳಿ ಹಸಿವು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಒಂದು ಮಶ್ರೂಮ್ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ಮೊದಲಿಗೆ ಮಶ್ರೂಮನ್ನು ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿಕೊಳ್ಬೇಕು. ಇವಾಗ ನಾನು ಮಸಾಲೆ ರೆಡಿ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು ಒಂದು 5-6 ಬ್ಯಾಡಗಿ ಮೆಣಸು, 2 ಟೊಮೆಟೊ, ಸ್ವಲ್ಪ ತೆಂಗಿನ ತುರಿ, ಶುಂಠಿ, ಬೆಳ್ಳುಳ್ಳಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಬೇಕು. ಆಮೇಲೆ ಒಂದು ಪಾತ್ರೆಯನ್ನು ಒಲೆಯ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಗೂ ತುಪ್ಪನ ಸೇರಿಸ್ತಾ ಇದ್ದೇನೆ. ಇದು ಬಿಸಿ ಆಗ್ತಾ ಇದ್ದ ಹಾಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಅಂದರೆ ಅದು ಕಂದು ಬಣ್ಣಕ್ಕೆ ಬರುವವರೆಗೆ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಇವಾಗಲೇ ಏನು ರುಬ್ಬಿಟ್ಟುಕೊಂಡಿರ್ತೇವೆ ಮಸಾಲ, ಅದನ್ನು ಸೇರಿಸ್ಕೊಳ್ಬೇಕು. ಇವಾಗಲೇ ನಾನು ಇದಕ್ಕೆ ಉಪ್ಪು ರುಚಿಗೆ ಎಷ್ಟು ಬೇಕು ಅಂತ ಹೇಳಿ ನೋಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಈ ಮಸಾಲೆಯನ್ನು ನಾವು ತುಂಬ ಚೆನ್ನಾಗಿ ಕುದಿಸಬೇಕು. ಹಾಗೆಯೇ ಇದಕ್ಕೆ ಅರಿಶಿನ ಹುಡಿ ಹಾಗೂ ಸ್ವಲ್ಪ ಗರಂ ಮಸಾಲೆಯನ್ನು ಸೇರಿಸ್ತಾ ಇದ್ದೇನೆ ನಾನು. ಮಸಾಲೆ ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಆವಾಗಲೇ ಏನು ಕಟ್ ಮಾಡಿ ಇಟ್ಕೊಂಡಿರ್ತೇವಲ್ವ ಮಶ್ರೂಮ್, ಅದನ್ನೆಲ್ಲನೇ ಇದಕ್ಕೆ ಸೇರಿಸ್ಕೊಳ್ಬೇಕು. ಈ ಮಶ್ರೂಮ್ ಇನ್ನು ಸ್ವಲ್ಪ ಬೇಯ್ತಾ ಹೋಗ್ತಾ ಇದ್ದ ಹಾಗೆ ನೀರನ್ನು ಬಿಡಲಿಕ್ಕೆ ಶುರುವಾಗ್ತದೆ. ಸೊ ನಾವಿದಕ್ಕೆ ಮಸಾಲೆ ಏನು ಗ್ರೇವಿಗೆ ಹೆಚ್ಚು ನೀರು ಹಾಕಲಿಕ್ಕೆ ಹೋಗಬಾರ್ದು. ಅದು ಕುದೀತಾ ಇರುವಾಗಲೇ ನೀರನ್ನು ಬಿಟ್ಟು ಗ್ರೇವಿ ತೆಳುವಾಗಲಿಕ್ಕೆ ಶುರುವಾಗ್ತದೆ. ಮಶ್ರೂಮನ್ನು ತೀರಾ ಬೇಯಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಒಂದು ಹದಕ್ಕೆ ಗ್ರೇವಿ ದಪ್ಪ ಆಗ್ತಾ ಬರುವಾಗಲೇ ಸ್ಟವ್ ಆಫ್ ಮಾಡಿಬಿಡಿ. ನನಗೆ ಇಲ್ಲಿ ಸ್ವಲ್ಪ ಖಾರ ಕಡಿಮೆ ಅಂತ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ನಾನು ಮೆಣಸಿನ ಹುಡಿನ ಸೇರಿಸ್ಕೊಂಡೆ. ಕೊನೆಗೆ ನಾನು ಇದಕ್ಕೆ 1-2 ಕಾಯಿ ಮೆಣಸು ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಹಾಕಿ ಸರ್ವ್ ಮಾಡ್ತಾ ಇದ್ದೇನೆ. ನನ್ನ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.